ನೋಡಿ ಬ್ರದರ್, ಸರ್ ಬನ್ನಿ. ಯಾರು ಗುರು ಇವನು ಹೆಲ್ಮೆಟ್ ಹಾಕೊಂಡಿಲ್ಲ ಗುರು. ನಾನು ಎಲ್ಲರಿಗೂ ಒಂದೇ ಹೇಳಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಹೇಳ್ತೀನಿ ಗುರು, ಹೆಲ್ಮೆಟ್ ಹಾಕೊಂಡು ಓಡಿಸ್ತೀರಿ ಗುರು ಗಾಡಿನ. ಯಾಕೆ ಬೇಕು ಗುರು? ಸರ್ 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 ಯಾರು ಫ್ರೆಂಡ್ ಅವರು? ಸಿಂಗಲ್ ಒಬ್ರೇನ ಬಂದಿದ್ದು ಗುರು. ಅವ್ನಿಗೆ ಏನಾಯ್ತು ನೋಡು ಗುರು. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಕಿಡ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ನೋಡ್ಕೊಂಡೇ ಇರ್ತೀರ ಟೈಟಲ್ ತಮ್ನೇಲಲ್ಲಿ. ಆಕ್ಸಿಡೆಂಟ್ ಆಗಿದ್ದು ಆ್ಯಕ್ಚುಲಿ ಒಂದು ತಿಂಗಳ ಮುಂಚೆನೇ. ಅವ್ರು ನಮ್ಮ ಫ್ರೆಂಡ್ ಅಂತ ಅಲ್ಲ, ಯಾರೋ ಒಬ್ಬರು ರೋಡಲ್ಲಿ ಹೋಗ್ತಿದ್ರು. ನಾವು ಲೈಕ್ ರೀಲ್ಸ್ ಮಾಡೋಕ್ಕೆ ಅಂತ ನಾನು ನಮ್ಮ ಹೆಲ್ತರ್ಸು ಗೋಪ್ರೋ ಹಾಕೊಂಡು Insta 360 ಹಾಕೊಂಡು ಹೋಗ್ತಾಯಿದ್ವಿ. ಅದರಲ್ಲಿರೋ ಫುಟೇಜ್ನ ನಾನು ಹಾಕಿರ್ತೀನಿ, ನೀವು ನೋಡ್ಕೊಳ್ಳಿ ಯಾವ ಥರ ಆಕ್ಸಿಡೆಂಟ್ ಆಗಿತ್ತು ಏನು ಅಂತ. ಬಟ್ ಕರೆಕ್ಟಾಗಿ ಅದು ಕ್ಯಾಪ್ಚರ್ ಆಗಿಲ್ಲ. ಸ್ವಲ್ಪ ಒಂದು 20-30 ಸೆಕೆಂಡ್ ಮುಂಚೆ ಆಗಿದ್ದು. ಆ ಟೈಮಲ್ಲಿ ನಾನು ಮುಂದೆ ಬೇಗ ಹೋಗಿದ್ದೀರಾ ಏನಾಯಿತು ಅಂತ ಎಲ್ಲ ಕ್ಯಾಪ್ಚರ್ ಮಾಡ್ಕೋಬೋದಾಗಿತ್ತು. ಅಷ್ಟೊತ್ತಿಗೆ ಏನಾಗಿತ್ತು ಅಂದರೆ, ಆ ಕಾರನ್ನು ಬಂದ್ಬಿಟ್ಟು ಒಂದು ಗಾಡಿಯವನಿಗೆ ಹೊಡೆದೋಗ್ಬಿಟ್ಟಿದ್ದ. ಅವನು ಬೇರೆ ಗಾಡಿಯವನು ಪೂರ್ತ ಹೆಲ್ಮೆಟ್ ಹಾಕಿಲ್ಲ, ಏನು ಹಾಕಿಲ್ಲ, ಫುಲ್ಲು ತಲೆ ಎಲ್ಲ ಔಟು ಗುರು. ಏನಂದರೆ ಇವಾಗ ಏನು ಇದು ಹೆಲ್ಮೆಟ್ ಹಾಕೊಳ್ಳೋದ ಏನಿಲ್ಲ, ಹಂಗೆ ರ್ಯಾಪ್ ಆಡ್ತೀನಿ ಅಂತ ಕೊಟ್ಬಿಟ್ಟವ್ರೆ. ಅದು ಬೇರೆ KTM RC, ಅದು ಫುಲ್ಲು ಉಜ್ಜುತ್ತವನೆ. ಅಲ್ಲೆಲ್ಲರನ್ನೂ ಕೇಳಿದರೆ ಇಲ್ಲ ಸರ್ ಅವನದೇ ತಪ್ಪಾಗಿರೋದು, ಅವನದು ತಪ್ಪಿತ್ತು, ಕಾರೊಂದು ತಪ್ಪಿತ್ತು, ಸೊ ಆ್ಯಸ್ ಯೂಶುವಲಿ ಹಿಂಗಾಯಿತು ಅಂತ ಅಲ್ಲಿರೋರೆಲ್ಲ ಹೇಳಿದರು. ಆ ರೆಕಾರ್ಡ್ ನಿಮಗೆ ಹಾಕ್ತೀನಿ, ಪ್ಲೇ ಮಾಡ್ತೀನಿ, ನೋಡಿ ಯಾವ ಥರ ಇತ್ತು, ಹೆಂಗಾಯಿತು ಅಂತ ಎಲ್ಲ. ಏನಾಯ್ತು ಬ್ರೋ? ಓಯ್ ಏನೋ ಮಚ್ಚ ಇದು. ಗುರು ಗುರು ಒಂದು ನಿಮಿಷ ತಾಳು ಗುರು, ತಗ್ಸ್ತೀನಿ ಗಾಡಿ ಹಚ್ತೀನಿ. ಸರ್ ಬನ್ನಿ. ಯಾರು ಗುರು ಇವನು? ಸರಿಯಾಗಿ ಬಂದವನಲ್ಲ, ಆಫ್ ಮಾಡಿ ಗಾಡಿ. ಅದಕ್ಕೆ ಹೇಳೋದು, ನಿಧಾನಕ್ಕೆ ಬರ್ರೋ ಅಂದರೆ ಕೇಳಲ್ಲ. ಕಾರ ಆ ಕಡೆಯಿಂದ ಹೊಡೆದಿರ್ಬೇಕಲ್ವಾ ಅವನು? ಓಯ್ ಪಾಪ ಲೇ, ಥೂ ತರಿಕೆ. ಓಯ್ ಹಾಂ ಗುರು, ಯಾರ್ದು ಗುರು ಪ್ರಾಬ್ಲಮ್ಮು? ಇವನು ಫಾಸ್ಟ್ ಅಲ್ಲಿ ಇದ್ದ. ಹಾಂ, ಇವನು ಈ ಕಡೆಯಿಂದ ಬಂದು ಹಿಂಗೆ ಹೇಳ್ದ, ಆ ಕಡೆಯಿಂದ ಬಂದು ಹಿಂಗೆ ಗುರು. ಈಗ ನನಗೆ ಹಿಡಿತಿದ್ದ ಇವನು, ಯಾರೋ ಓದಾಕೋಣ ಇವಾಗ ಹಿಂಗೆ ರೈಟಿಗೆ ರಪ್ಪನಾಗಿ ಬಂದ ಗುರು. ಇವಾಗ ಜಸ್ಟು ಅಷ್ಟೇ ನಮ್ಮ ಪಕ್ಕದಲ್ಲಿ ಬಂದ ಶರ್ಟ್ ಆಡ್ತಾ ನಾವು ಹೆಲ್ಮೆಟ್ ಹಾಕ್ತಂಗೆ ಈ ಸ್ಪೀಡಲ್ಲಿ ಹೋಯ್ತಾವೆ ಅನ್ಕೊಂಡು ಹಂಗೆ ಗುರು. ಅವ್ನಿಗೆ ಏನಾಯ್ತು ನೋಡು ಗುರು. 90%. ಹಾಂ ಓದ್ನಾ? ಓಯ್ ಫಕ್. ಸರ್ 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 ಮಲಗ್ಸೋಬಿಡಿ, ಮಲಗ್ಸೋಬಿಡಿ. ಬ್ರದರ್ ಈ ಕಡೆಗೆ ಹಾಕೊಂಬಿಡಿ ಬ್ರದರ್, ಅಲ್ಲಿ ಬೇಡ, ಇಲ್ಲಿ ಹಾಕೊಂಬಿಡಿ ಬ್ರದರ್. ಇಲ್ಲಿ ಅಲ್ಲಿ ಹಾಕೊಂಬಿಡಿ ಬ್ರದರ್. ಅವನು ಎಲ್ಲಾದ? ಅವನು ಹೋದ್ನಾ? ಎಂತೆಂತ ನನ್ನ ಮಕ್ಕಳವರು. ಗುರು ಯಾರು ಫ್ರೆಂಡ್ ಗುರು ಅವರು? ಗುರು ಯಾರು ಫ್ರೆಂಡ್ ಅವರು? ಸಿಂಗಲ್ ಒಬ್ರೇನ ಬಂದಿದ್ದು? ಇವನೇ ಹೋಗಿದ್ದಾನೆ. ಅವ್ರ ಮೊನ್ನೆ ನನಗೂ ಆಯ್ತಲ್ಲ ನಡಿ. ಹಾಂ
ಅದಕ್ಕೆ ಹೇಳಿದ್ದು. ಬಿಡು ಬಿಡು ಬಿಡು, ಏನು ಮಾಡೋಕ್ಕಾಗಬೇಡ. ಬಿಡು 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 ಪಾಪ ಅದೇ ತರಿ. ಇಲ್ಲಿ ನೋಡ್ರಿ, ಇಲ್ಲಿ ಕಾರ್ ಅವ್ರದ್ದು ಕಾರು ಹೆಂಗೆ ಯಾವ ಥರ ಆಗಿರೋದು ನೋಡಿ. ಕರೆಕ್ಟಾಗಿ ಅಲ್ಲಿಗೆ ಹೊಡೆದಿರೋದು, ಒಂದು ಮಲಗಿರೋದು ವರ್ಸ್ಟು. ಈ ನನಗೂ ಇವಾಗ ಆಗ್ತಿತ್ತಲ್ಲ, ಯಾವನ ಬೋಳಿ ಮಕ್ಕಳು ಚಿಕ್ಕ ಚಿಕ್ಕ ಥರ ಓಡಿಸ್ಕೊಂಡು ಬರೋದೆಲ್ಲ ಸೀನ್ಗಳೆಲ್ಲ ಮಾಡ್ತಾಯಿದ್ರು. ಸೊ ನೋಡಿದ್ರಲ್ಲ ವಿಡಿಯೋ, ಆ ವಿಡಿಯೋದಲ್ಲಿ ಇಷ್ಟೇ ಆಗಿರೋದು ಗುರು. ಅವನು ಸ್ಟ್ರೈಟಾಗಿ ಬಂದವನೇ, ಬಂದ್ಬಿಟ್ಟು ಲೆಫ್ಟಲ್ಲಿ ರೈಟಲ್ಲಿ ಕಾರ್ ಬಂದಿದೆ. ಕಾರ್ ಬಂದ್ಬಿಟ್ಟು ಏನಾಗೈತೆ ಅಂದರೆ ಅವನು ಲೆಫ್ಟಿಗೆ ಬಂದಿದ್ದಾನೆ, ರೈಟಿಗೆ ಇವನು ಬಂದ್ಬಿಟ್ಟಿದ್ದಾನೆ. ಅವನು ಮಿರರೆಲ್ಲ ನೋಡಿಲ್ಲ, ಹಂಗಿಂದ ಹಂಗೆ ಕೊಲೆ ಮಾಡಿಬಿಟ್ಟು ಹೊಡೆದಿರೋದು. ಅವ್ನು ಹೊಡೆದ್ಬಿಟ್ಟು ಕಾರವನು ಎಸ್ಕೇಪ್, ಮತ್ತೇನೋ ಇದು ಮಾಡೋಕ್ಕೋಗಿಲ್ಲ. ಯಾಕಂದರೆ ಅವನು ಕಾರವನು ಸ್ಪಾಟ್ ಅಂತ ಅಂದ್ಕೊಂಡೇ ಬಿಟ್ಟ. ಅವನು ಪುಣ್ಯಕ್ಕೆ ಬದುಕಿರೋದೇ ಹೆಚ್ಚದವನು. ಆಗಿದ್ದಿದ್ದು ಹಂಗೆ ಗುರು. ಅವನು ಫಾಸ್ಟಲ್ಲಿದ್ದಂತೆ, ಕಾರವನು ಫಾಸ್ಟಲ್ಲಿದ್ದ. ಸೊ ಅದರಲ್ಲೂ ಅವ್ನಿಗೆ ಸೇಫ್ಟಿಗೆ ಹೆಲ್ಮೆಟ್ ಹಾಕ್ಕೊಂಡಿಲ್ಲ ಗುರು. ನಾನು ಎಲ್ಲರಿಗೂ ಒಂದೇ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಜವಾಗ್ಲೂ ಹೇಳ್ತೀನಿ ಗುರು, ಹೆಲ್ಮೆಟ್ ಹಾಕ್ಕೊಂಡು ಓಡಿಸ್ತೀರಿ ಗುರು ಗಾಡಿನ. ಯಾಕೆ ಬೇಕು ಗುರು, ಯಾವಾಗ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಫಸ್ಟ್ ಆಫ್ ಆಲು ನನಗೂ ಹಿಂಗೆ ಆಗಿತ್ತು ಒಂದ್ಸಲಿ, ಬಟ್ ನಾನು ಹೆಲ್ಮೆಟ್ ಹಾಕ್ಕೊಂಡಿದ್ದೆ, ಪುಣ್ಯಕ್ಕೆ ಸೇವ್ ಆಗಿದೆ ಅದು. ಹೆಂಗೆ ಅಂದರೆ ಫ್ರಂಟ್ ಅವ್ನು ಬಂದಿದ್ದು ತಪ್ಪಿತ್ತು. ನಾನು ಲೈಕ್ ಗಾಡಿ ಓಡಿಸುವಾಗ ನಿಂತಿದ್ದೀನಿ, ಜಸ್ಟ್ ನಿಂತಾಗಲೇ ಬಂದು ಹೊಡೆದೋಗಿರೋದು ಗಾಡಿ. ಆ ಥರ ಸೀನ್ ಆಗಿತ್ತು. ತಗೊಂಡು 2 ತಿಂಗಳು ಗಾಡಿಗೆ ಹಂಗೆ ಆಗೋಗ್ಬಿಟ್ಟಿದ್ದು ನನ್ನ ಕಂಡೀಷನು. ನಿಂತಾಗಲೇ ಹೊಡ್ಕೊಂಡೋಗ್ಬಿಟ್ಟಿದ್ದ. ಆಮೇಲೆ ಪುಣ್ಯಕ್ಕೆ ಏನೇನೋ ಮಾತಾಡಿ ಶೋರೂಮಲ್ಲಿ ಹಂಗೆ ಸ್ವಲ್ಪ ಹಂಗೆ ರೆಡಿ ಮಾಡಿಸಿದ್ವಿ. ಇವಾಗ ನೀವು ನೋಡ್ತಿರ್ಬೋದು, ಇದು 2023 ಡ್ಯೂಕ್ 250. ಇದು 390 ಇನ್ನೂ ಡ್ಯಾಶ್ ಎಲ್ಲ ಕಲರ್ಫುಲ್ ಡಿಸ್ಪ್ಲೇ ಕೊಡ್ತಾನೆ. ಬಟ್ ಏನಂದರೆ ಈ ಗಾಡಿ ನೆಕ್ಸ್ಟ್ ಲೆವೆಲ್ ಗುರು. ನೆಕ್ಸ್ಟ್ ಲೆವೆಲ್ ಅಂದರೆ ನೆಕ್ಸ್ಟ್ ಲೆವೆಲು. ಮುಂಚೆಗಿಂತ ಚೆನ್ನಾಗಿ ಮಾಡಿದ್ದಾನೆ ಈ ಗಾಡಿನ. ಯಾವ ಥರ ಅಂದರೆ ಸ್ಮೂತ್ನೆಸ್ ಆಗಲಿ ನೋಡಿ, ಲೀನಿಂಗ್ ಆಗಲಿ. ಮುಂಚೆ ಏನಾಗುತ್ತೆ ಅಂದರೆ ಲೀನಿಂಗ್ ಈ ಥರ ಹಿಂಗೆ ಮಾಡಬೇಕಾದ್ರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಬೀಳೋದು, ರೈಟು ಲೆಫ್ಟು. ನಾವು ಯಾಕಡೆ ಲೀನ್ ಮಾಡ್ತೀವಿ ಆ ಕಡೆ ವೆಯ್ಟ್ ಸ್ವಲ್ಪ ಜಾಸ್ತಿ ಬೀಳೋದು. ಬಟ್ ಇವಾಗೆಲ್ಲ ಅದೆಲ್ಲ ಎಲ್ಲ ಕರೆಕ್ಷನ್ ಮಾಡಿಬಿಟ್ಟಿದ್ದಾನೆ. ಭಾರಿಯಾಗಿದೆ ಗಾಡಿ ಮಾತ್ರ. ಇನಿಷಿಯಲ್ಲು ಪಿಕಪ್ಪು ಎಲ್ಲ ಸೂಪರಾಗಿದೆ. ಫ್ಯೂಚರ್ಸ್ ಕೂಡ ಜಾಸ್ತಿನೇ ಕೊಟ್ಟಿದ್ದಾನೆ. ಇನ್ನೊಂದೇನೆಂದರೆ ಇದು ರೈಡ್ ರಿವ್ಯೂ ಅಂತ ಏನಿಲ್ಲ. ನಿಮಗೆ ರೈಡ್ ರಿವ್ಯೂ ಯಾವಾಗ ಹೇಳ್ತೀನಿ ಅಂದರೆ ಇದ್ರ ಸಪ್ರೇಟ್ ಒಂದು ವಿಡಿಯೋ ಮಾಡ್ತೀನಿ. ಅದು ಅರೌಂಡ್ ಇದೊಂದು ಫಸ್ಟ್ ಸರ್ವಿಸ್ ಆಗಲಿ ಅಂತ ಕಾಯ್ತಾಯಿದ್ದೀನಿ. ಅದಕ್ಕೋಸ್ಕರ ನಾನು ಸುಮ್ಮನೇನು ಚಚ್ಚಾಡೋಕ್ಕೆಲ್ಲ ಹೋಗೋಲ್ಲ. ಸ್ಲೋ ಆಗೇ ಒಂದು 6000 RPM ಸ್ವಲ್ಪ ಸೀಟಿಂಗ್ ಆಗಬೇಕಲ್ಲ ಇಂಜಿನು, ಅದಕ್ಕೆ. ಸೊ ನಾನು ಯಾಕಪ್ಪ ಪ್ಲೇಟ್ ಚೇಂಜ್ ಮಾಡಿದೆ ನೋಡಿ. ನಾನು ಈ ವಿಡಿಯೋ ಕಾರಣ ಮಾಡಿದ್ದು, ವಿಡಿಯೋ ಮಾಡಿದ್ದಕ್ಕೆ ಏನಕ್ಕೆ ಅಂದರೆ ಆ ಆಕ್ಸಿಡೆಂಟ್ಗೋಸ್ಕರ ಗುರು. ನೀನು ಫೇಮಸ್ ಆಗೋಕ್ಕೋಸ್ಕರ ಆ ವಿಡಿಯೋ ಮಾಡಿಕೊಂಡು ಟೈಟಲ್ ತಮ್ಮನೇಲಿ ಹಾಕ್ಕೊಂಡು ಇದು ಮಾಡ್ದೆ ಅಂತ ಅಲ್ಲ. ನನ್ನ ಕಡೆಯಿಂದ ಏನು ಅನಿಸುತ್ತೋ ನನ್ನ ಪ್ರಕಾರ ನಾನು ಹೇಳ್ತೀನಿ ಗುರು. ಯಾಕಂದರೆ ನನಗೂ ಬೇಜಾನ್ ಎಕ್ಸ್ಪೀರಿಯೆನ್ಸ್ ಆಗೈತೆ ಗುರು. ಮೇಯ್ನ್ ಇನ್ನೊಂದು ಏನಂದರೆ ನೈಟ್ ರೈಡ್ ಹೋಗ್ತೀನಿ ಅಂತೆಲ್ಲ ತುಂಬ ಜನ ಕೂತ್ಕೊಂಡ್ಬಿಡ್ತಾರೆ. ಪ್ಲೀಸ್ ದಯವಿಟ್ಟು ಹೇಳ್ತೀನಿ ಕೇಳ್ರಿ, ನೈಟ್ ರೈಡ್ ಎಲ್ಲ ಬೇಡ. ಅದನ್ನು ಮಾಡಿದ್ಮೇಲೆ ಗೊತ್ತಾಗ್ಬಿಡುತ್ತೆ ಎಷ್ಟು ಹಿಂಸೆ ಅಂತ. ಕರೆಕ್ಟಾಗಿ ವಿಸಿಬಿಲಿಟಿ ಇರೋಲ್ಲ, ಏನಿಲ್ಲ, ಸುಮ್ಮನೆ ಚಚ್ಚಾಡ್ತಾರೆ. ಅದರಲ್ಲೂ ಕಾರವ್ರು ಬೇರೆ ಹೆಂಗೆ ಬೇಕು ಹಂಗೆ ಓಡಿಸ್ತಾರೆ. ಅದು ಬೇರೆ ನೈಟ್ ಬೇರೆ ಅಲ್ವಾ, ಕುಡ್ದು ಬಂದುಬಿಡ್ತಾರಾ, ಅಯ್ಯೋ ಅದು ಬೇರೆ. ಸೊ ಅದಕ್ಕೆ ನಾನು ನಿಮ್ಗೆ ಹೇಳೋದು ಏನಂದರೆ, ಯಾವಾಗಲೂ ಸೇಫಾಗಿರಿ, ಹೆಲ್ಮೆಟ್ ಹಾಕ್ಕೊಳ್ಳಿ, ಗೇರ್ಸ್ ಹಾಕ್ಕೊಳ್ಳಿ. ಅದು ನನ್ನ ಕಡೆಯಿಂದ ಹೇಳ್ತೀನಿ ಅಷ್ಟೇ, ಇನ್ನೇನು ನಾವು ಹೇಳೋಕ್ಕಾಗೋದು. ಬಟ್ ಇದು ಲೀನಿಂಗು ಎಲ್ಲ ಸೂಪರಾಗಿದೆ ಮಾತ್ರ. ನನಗೆ ತುಂಬ ಇಷ್ಟ ಆಗೋಯ್ತು. ನಾನು ಈ ವಿಡಿಯೋ ಮತ್ತೆ ಎಂಡ್ ಮಾಡ್ತೀನಿ ಅಷ್ಟೇ. ಇದು ಆ ವಿಡಿಯೋ ನಿಮಗೆ ತೋರಿಸಿ ಏನಾಯಿತು, ಸೊ ಅದು ಏನೇನು ಮಾಡಬೇಕು ಆ್ಯಕ್ಸಿಡೆಂಟ್ ಆದಾಗ ಅವ್ನು ನೋಡೋಕ್ಕಾಗಿಲ್ಲ ಗುರು. ಸೀರಿಯಸ್ ಆಗಿ ಅಲ್ಲಿ ನಾವೇ ಎತ್ತಾಕಿದ್ವಿ ಲೆಫ್ಟಿಗೆ, ಒಳಗೆ ಹಾಕ್ಕೊಂಡು ಆಮೇಲೆ ಮಾತಾಡಿ ಸರಿ ಬಿಡೋದಾಗ ಇನ್ನೇನು ಅಂತ ಅಂದ್ಬಿಟ್ಟು ಅವನ್ನ ಹಂಗೆ ಅವ್ರು ಯಾರೋ ಗೊತ್ತಿರೋರೊಬ್ರು ಯಾರೋ ಬರ್ತೀನಿ ಅಂತ ಹೇಳಿದರು. ಸದ್ಯಕ್ಕೆ ಯಾರೂ ಬಂದಿರಲಿಲ್ಲ. ಆಮೇಲೆ ಪೊಲೀಸವರೆಲ್ಲ ಫೋನ್ ಮಾಡಿಸಿ ಕರೆಸಿದ್ರು ಅಂದ್ಕೋತೀನಿ. ನಾವು ಅಷ್ಟೊತ್ತಿಗೆ ಪಾಸ್ ಆಗಿಬಿಟ್ವಿ ಸುಮ್ಮನೆ. ಅದು ನೋಡಾದ್ಮೇಲೆ ಲೈಕ್ ನಾವು ಒಂದು ರೈಡ್ ಹೋಗ್ತಿದ್ವಲ್ಲ, ರೈಡು ಅಲ್ಲ ಜಸ್ಟ್ ಒಂದು ರೀಲ್ಸ್ ಮಾಡೋಕ್ಕೆ. ಸೊ ಆ ಟೈಮಲ್ಲಿ ನನಗೆ ಒತ್ತಲಿಲ್ಲ, ನನಗೊಂಥರ ಗಾಡಿ ಓಡ್ಸೋಕ್ಕೂ ಮನ್ಸು ಬರಲಿಲ್ಲ, ಹಂಗಾಗೋಗ್ಬಿಟ್ಟಿತ್ತು. ನಾವು ಹೆಂಗೋ ಪುಣ್ಯಕ್ಕೆಲ್ಲ ನಾವು ಯಾವಾಗಲೂ ಹೆಲ್ಮೆಟ್ ಹಾಕ್ಕೊಂಡೆ ಓಡಿಸೋದು. ಅಷ್ಟೇ ಈ ಬ್ಲಾಗು ಇಷ್ಟ ಆಗಿದೆ ಅಂದ್ಕೋತೀನಿ. ಮತ್ತೆ ನಾವು ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಟೇಕ್ ಕೇರ್, ಟಾಟಾ, ಬಾಯ್.